ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೇಥಿ ದಾಲ್ ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕಿ ದಾಲ್ನ ಮಾಡೋದು. ಅದಕ್ಕೆ ನಾನು ಮೊದಲು ಕುಕ್ಕರಿಗೆ 1 ಫುಲ್ ಕಪ್ಪನ್ನು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಈ ಬೇಳೆನ ಚೆನ್ನಾಗಿ ತೊಳೆದು ಮತ್ತು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ ಬೇಳೆ ಮುಳುಗುವಷ್ಟು ಸಾಕು, ತುಂಬ ನೀರು ಹಾಕೋದು ಬೇಡ. ಇದನ್ನು ನಾನು 3 ವಿಷಲ್ಲು ಕೂಗಿಸ್ಕೊತಾ ಇದ್ದೀನಿ. ಅಂದರೆ ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು. ಫುಲ್ ಸ್ಮ್ಯಾಶ್ ಆಗಿರಬೇಕು ಬೇಳೆ, ಅಷ್ಟು ಬೇಯಬೇಕು. ನೋಡಿ ಹೀಗೆ. ನೋಡಿ ಇಷ್ಟು ಫುಲ್ಲು ಬೇಯಬೇಕು. ಸೊ ನಾನು 3 ವಿಷಲ್ ಕೂಗಿಸ್ತೀನಿ, ಸಾಕಾಗುತ್ತೆ. ಸೊ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ತೀನಿ. ನೀವು ಬೇಕಿದ್ರೆ ಬರೀ ತುಪ್ಪ ಬೇಕಾದರೂ ಹಾಕ್ಬೋದು, ಬರೀ ಆಯಿಲ್ ಬೇಕಾದರೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ 1 ಸ್ಪೂನ್ ಅಷ್ಟೇ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಈಗ ಮೆಣಸಿನಕಾಯಿ, ನಾನು ಒಣಮೆಣಸಿನಕಾಯಿ 4 ಹಾಕಿದ್ದೀನಿ, ಖಾರ ಮೆಣಸಿನಕಾಯಿನೇ. ಮತ್ತು 1 ಕಪ್ಪಷ್ಟು ಈರುಳ್ಳಿ, 1 ಕಪ್ ಅಂದರೆ 1 ಈರುಳ್ಳಿ ತೊಗೊಳ್ಳಿ. 1 ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಜಜ್ಜಿ ಬೇಕಿದ್ದರೂ ಹಾಕ್ಕೊಳ್ಳಿ, ನಾನು ಪೇಸ್ಟ್ ಹಾಕಿದ್ದೀನಿ. ಮತ್ತು 1 ಕಪ್ಪಷ್ಟು ಟೊಮ್ಯಾಟೊ. ಇಲ್ಲಿ 1 ಕಪ್ ಅಂದರೆ ನಾನು 2 ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಹೀಗೆ ಫುಲ್ ಸ್ಮ್ಯಾಶ್ ಆಗಬೇಕು. ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋಕೆ ಇಡ್ತೀನಿ ಲೋ ಫ್ಲೇಮ್ನಲ್ಲಿ. ಯಾಕೆಂದರೆ ಇದರಲ್ಲಿ ವಾಟರ್ ಹಾಕಿಲ್ಲ, ಸೊ ಸೀದೋಗುತ್ತೆ. ಸೊ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಸೊಪ್ಪು ಎಷ್ಟು ಕಡಿಮೆ ಆಯಿತು ಬೆಂದಮೇಲೆ. ಈಗ ಇದಕ್ಕೆ 1/2 ಸ್ಪೂನು ಅರಿಶಿನ ಮತ್ತು 1 ಸ್ಪೂನು ಚಿಲ್ಲಿ ಪೌಡರು ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಬೇಗ ಆಗುತ್ತೆ ಮತ್ತು ಅರ್ಜೆಂಟಿಗೆ ಸಾಂಬಾರು ಬೇಕಂದರೆ ತರಕಾರಿ ಹಾಕ್ದಲೇ ಆಗುತ್ತೆ. ಆ್ಯಂಡ್ ಅಂದರೆ ಹೆಲ್ದಿ ಕೂಡ, ಮೆಂತ್ಯ ಸೊಪ್ಪು ಮತ್ತು ದಾಲ್ ಯೂಸ್ ಮಾಡ್ತಿರೋದ್ರಿಂದ. ಸೊ ಇವಾಗ ಬೇಯಿಸಿರೋ ಬೇಳೆ ನೋಡಿ ಇಷ್ಟು ಸ್ಮ್ಯಾಶ್ ಆಗಿರಬೇಕು ಬೇಳೆ ಚೆನ್ನಾಗಿ. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ತೀನಿ. ಮೇ ಬಿ ಅದು ಒಂದು ಅರ್ಧ ಗ್ಲಾಸಷ್ಟು ನೀರಿರ್ಬೋದೇನೋ ಅಷ್ಟೇ. ಇದು ದಾಲ್ ಗಟ್ಟಿ ಇರಬೇಕು, ತುಂಬ ತೆಳು ಇದ್ದರೆ ಚೆನ್ನಾಗಿರಲ್ಲ. ನೋಡಿ ಇಷ್ಟಿರಬೇಕು ಆ್ಯಕ್ಚುಲಿ. ಬೇಕಿದ್ದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬಹುದು. ಇದು ಈಗ ಇನ್ನೂ ಸ್ವಲ್ಪ ಅದು ಬೆಂದರೆ ಎಲ್ಲ ಮಿಕ್ಸ್ ಆಗಿ ಇನ್ನೂ ಸ್ವಲ್ಪ ಬೇಳೆ ಎಲ್ಲ ಸ್ಮ್ಯಾಶ್ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಅರ್ಜೆಂಟಿಗೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ವರ್ಕ್ ಮಾಡೋರಿಗೆ ಈಸಿ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ದಾಲ್ ರೆಡಿ ಆಗಿದೆ, ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.